ಯಾಕೆ ಹಾಗೆ ನೋಡ್ತಿದ್ಯಾ? ನೀನ್ ಯಾಕೆ ತಪ್ಪಿಸ್ಕೋತಾ ಇದೀಯಾ? ನನಗೆ ಕಣ್ಣು ಮಿಟಕ್ಸ್ತಿ ನೋಡಕ್ ಬರಲ್ಲ. ತಪ್ಪು ಮಾಡ್ದವ್ರೆಲ್ಲ ಹೀಗೆ ಹೇಳೋದು. ಏನ್ ಹಂಗಂದ್ರ? ಬಿಲ್ಲಿಗೆ ಸೈನ್ ಮಾಡಿದ್ ನೀನೇನಾ? ಆಗ್ಲೇ ಕೇಳ್ದಾಗ ಏನು ಹೇಳಲೇ ಇಲ್ಲ. ಆಗ್ಲೇ ನೀನು ಇಷ್ಟೊಂದು ಸೀರಿಯಸ್ ಆಗಿ ಕೇಳಲಿಲ್ವಲ್ಲ? ಸೀರಿಯಸ್ ಆಗಿ ಯಾಕೆ ಕೇಳಲಿಲ್ಲ ಅಂದ್ರೆ ನನಗೆ ನಿನ್ ಮೇಲೆ ಅನುಮಾನ ಇರಲಿಲ್ಲ. ಜ್ಯುವೆಲ್ರಿ ಶಾಪ್ ಅವ್ರದೇ ತಪ್ಪು, ಎರಡೆರಡು ಸಲ ಬಿಲ್ ಮಾಡಿದ್ದಾರೆ ಅನ್ಕೊಂಡಿದ್ದೆ. ಆದ್ರೆ ನೀನ್ ಗಾಬರಿ ಆಗಿದ್ದು, ವಸುದ ಅವ್ರನ್ನ ಮಾತಾಡ್ಸಕ್ ಹೋಗಿದ್ದು, ಇದನ್ನ ನೋಡಿದ್ಮೇಲೆ ಯೋಚನೆ ಮಾಡಿದೆ. ಈಗ ಏನಾಯ್ತು? ಎಲ್ಲ ಸಾಲ್ವ್ ಆಯ್ತಲ್ಲ ಬಿಡು. ಏನ್ ಸಾಲ್ವ್ ಆಯ್ತು ಶ್ರೀ? ವಸಮ್ಮಂಗೆ ಇನ್ನೊಂದು ಹಾರ ತಗೊಂಡಿದ್ದೆ. ಒಂದೇ ತರ ಎರಡು ಹಾರ ಯಾಕೆ? ಅವ್ರು ನಂದೇ ಹಾಕೋಬೋದಿತ್ತಲ್ಲ. ಚಾನು ಅವ್ರ ಮುಂದೆ ಮದುವೆ ಆಗೋರು. ಹಾಗಾದ್ರೆ ಆ ಕೇಳಿದಾಗ ಯಾಕೆ ಹೇಳಿಲ್ಲ? ಹೇಳ್ಬೇಕಿತ್ತು, ಮರ್ತೋಯ್ತು. ಮರ್ತೋಯ್ತು ಅಂದ್ರೆ ಏನ್ ಅರ್ಥ ಶ್ರೀ? ಲಕ್ಷಾಂತರ ರೂಪಾಯಿ ಅದಕ್ಕೆ ಹೇಗ್ ಮರ್ತೋಗುತ್ತೆ? ಪೊಲೀಸವ್ರು ಹಾಗೆ ನೀನು ಇವಾಗ ವಿಚಾರಣೆ ಮಾಡಬೇಕಾ? ವಿಚಾರಣೆ ಅಲ್ಲ ಶ್ರೀ, ಈಗ ಅಜ್ಜಿ ಬೇಬಿ ಅತ್ತೆ ಜ್ಯುವೆಲ್ಲರ್ನ ಕೇಳ್ತಾರೆ. ಕೇಳಿದ್ರೆ ವಸಮ್ಮ ನನ್ನ ಜೊತೆ ಹೇಳ್ತಾರೆ ಬಿಡು, ಅವಾಗ ಅಜ್ಜಿ ನಂಬಿಕೆ ಬರುತ್ತೆ. ಅವ್ರು ನಂಬೋದೇ ಬೇಕಾಗಿರೋದ ನಿನ್ಗೆ? ಸದ್ಯಕ್ಕೆ ಇಷ್ಟಾದ್ರೆ ಸಾಕು. ಇವಾಗ ಐಶೋ ಬಿಡು. ಹಾಗಲ್ಲ ಶ್ರೀ. ಬಿಟ್ಟಾಕು ಜನ ಹೋಗ್ಲಿ, ಎಲ್ಲ ಕ್ಲಿಯರ್ ಆಗಿದೆ ಅಲ್ವಾ? ಅಟ್ಲೀಸ್ಟ್ ನಮ್ಮಿಬ್ರು ಮಧ್ಯೆ. ಶ್ರೀ ಬಾಪ ಇಲ್ಲಿ. ಹಾಗಾದ್ರೆ ಆ ಹಾರ ಇಲ್ಲಿ? ಅಜ್ಜಿ, ತುಂಬಾ ತಲೆ ಬಿಸಿ ಆಗಿಬಿಟ್ಟಿತ್ತು. ಎಷ್ಟು ದಿನ ಆಗಿತ್ತು ಅಜ್ಜಿ ನಿನ್ನ ಕೈಲಿ ಎಣ್ಣೆ ಹಚ್ಚಿಸ್ಕೊಂಡು? ತುಂಬಾನೇ ತಲೆ ಕಡೋ ಸಂಗತಿಗಳು ನಿನಗೆ, ಅದಕ್ಕೆ ತಲೆ ತಗ್ಸು. ಯಾಕಜ್ಜಿ ಹಾಗಂತೀಯ? ಮದುವೆ ಆಗಿರೋನು ಇರುತ್ತಲ್ಲಪ್ಪ ಸಂಸಾರ ತಾಪತ್ರಯ. ಅಂಥದ್ದೇನು ಇಲ್ಲ ಅಜ್ಜಿ, ನೀವು ಇರ್ತಿರಲ್ಲ ಜೊತೆಗೆ. ನೀನೇ ತಲೆ ಕೊಡೋ ವಿಷಯಗಳೇ ಇರುತ್ತಲ್ಲಪ್ಪ. ಹಾಂ, ನೇರವಾಗಿ ಕೇಳ್ತಾ ಇದ್ದೀನಿ ಶ್ರೀ, ಮುಚ್ಚು ಮರ ಇಲ್ಲದೆ ಉತ್ತರ ಕೊಡ್ದು ನೀನು. ಕೇಳು ಅಜ್ಜಿ. ಯಾಕೆ ನಿಮ್ಮ ಅತ್ತೆ ಮನೆ ಬಿಲ್ಲುಗಳನ್ನೆಲ್ಲ ನೀನೇ ಕಟ್ಟಬೇಕಾ? ಇಲ್ಲಪ್ಪ, ನಾನೇ ಕಟ್ಟಲಿ? ನನಗೆ ಸುಳ್ಳು ಹೇಳೋರು ಕಂಡ್ರೆ ಎಂಥ ಕೋಪ ಅಂತ ಗೊತ್ತು ತಾನೆ ನಿಂಗೆ? ಸುಳ್ಳಲ್ಲ ಅಜ್ಜಿ, ಪಾಪ ಮಾವಂಗೆ ಓಡಾಡೋಕ್ಕಾಗಲ್ವಲ್ಲ. ಮುಂಚೆ ಆದ್ರೆ ಜಾನ್ವಿನ ಇದನ್ನೆಲ್ಲ ಮಾಡ್ತಿದ್ಲು, ಆದರೆ ಇವಾಗ. ಯಾಕೆ ನಿಮ್ಮ ಬಾಮೈದ ಇಲ್ವಾ? ಅವನು ಅಷ್ಟೊಂದು ಜವಾಬ್ದಾರಿ ತಗೊಳ್ಳೋನಲ್ಲ ಅಜ್ಜಿ, ಇನ್ನು ಹುಡುಗ ಬುದ್ಧಿ. ನಿಮ್ಮ ಅತ್ತೆ ಅಷ್ಟೆಲ್ಲ ವ್ಯವಹಾರ ಮಾಡೋರು ಈಗೇನು ಎಲ್ಲ ಬಿಲ್ಲುಗಳು ಒಂದೇ ಕಡೆ ಕಟ್ಬೋದಪ್ಪ. ಅದೇನು ಮಹಾ ಅಂತ ಆಫೀಸಿಗೆ ತಂದು ಕೊಡೋದು, 4 ಹೆಜ್ಜೆ ಅವರೇ ಹೋಗ್ಬೋದಿತ್ತು. ಶ್ರೀ, ನನಗೆ ದುಡ್ಡಿಂದೆಲ್ಲ ಯೋಚನೆ. ಅಳಿಯಂದ್ರಿಗೆ ಇದೆಲ್ಲ ಕೊಡೋದು ಅಂದರೆ ಸದರ ಅಲ್ವಾ? ನನ್ನ ಕೈ ಕೊಟ್ಟಿಲ್ಲ ಅಜ್ಜಿ, ಆಫೀಸಲ್ಲಿ ಸ್ಟಾಫ್ ಇರ್ತಾರಲ್ಲ. ಇನ್ನೂ 50,000 ರೂಪಾಯಿ ಯಾಕಂತೆ? ಯಾವುದು? ಅದೇ ಆಫೀಸಿಗೆ ಬಂದಾಗ ಕೊಟ್ಟಿ ಅಂತಲ್ಲ, ಯಾಕೆ? ಹೌದಾ? ಇಲ್ಲಪ್ಪ, ನಾನೇನು ಕೊಟ್ಟಿಲ್ಲ. ಮುಚ್ಚಿಡೋ ಅಗತ್ಯ ಇಲ್ಲ ಶ್ರೀ. ಓ ಅದು ಅತ್ತೆ ಆಫೀಸಿಗೆ ಬಂದಾಗ ಅವ್ರ ಮುಂದೆ ನಂದನ್ಗೆ ಡ್ರಾ ಮಾಡಿಸ್ಕೊಟ್ಟೆ, ಅದಕ್ಕೆ ನಿಮಗೆ ಈ ರೀತಿ ಇನ್ಫಾರ್ಮೇಶನ್ ಬಂದಿದೆ ಅಷ್ಟೇ. ನಂದನಿಗೆ ಯಾಕೆ 50,000 ರೂಪಾಯಿ ಕೊಟ್ಟೆ? ಅಜ್ಜಿ, ಲೋನ್ ಅಂತ ಕೇಳ್ದ, ಅವನ ಅತ್ತೆ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೆ, ಅದಕ್ಕೆ. ಅವನು 5 ತಿಂಗಳಿಂದ ವೆಲ್ಫೇರ್ ಫಂಡಿನಿಂದ 1 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾನೆ, ಅದನ್ನೇ ಇನ್ನೂ ತೀರಿಸಲಿಲ್ಲ. ಮತ್ತೆ ಈಗ 50,000 ರೂಪಾಯಿ ನೀನು ಪರ್ಸನಲ್ ಅಕೌಂಟಿಂದ ಕೊಟ್ಟೆ. ಒಂದು ಲೋನ್ ಕ್ಲಿಯರ್ ಮಾಡಿದೆ, ಇನ್ನೊಂದು ಲೋನ್ ಮತ್ತೆ ಯಾಕೆ ಕೊಟ್ಟೆ? ಹೋಗ್ಲಿ ಬಿಡು ಅಜ್ಜಿ, ಅವನಿಗೆ ದುಡ್ಡಿನ ಅವಶ್ಯಕತೆ ಇದೆ. ಅದೇನೇ ಇರಲಿ, ರೂಲ್ಸ್ ಅಂದರೆ ರೂಲ್ಸ್. ಅದಕ್ಕೆ ಅಲ್ವಾ ಅವನಿಗೆ ವೆಲ್ಫೇರ್ ಫಂಡಿಂದ ಕೊಡಿಸ್ಲಿಲ್ಲ, ನನ್ನ ಪರ್ಸನಲ್ ಅಕೌಂಟಿಂದ ಕೊಟ್ಟೆ. ಹೀಗೆ ಕೊಡ್ತಾ ಹೋದ್ರೆ ಎಲ್ಲ ಎಂಪ್ಲಾಯೀಸು ಶುರು ಹಚ್ಕೊಂಡ್ಬಿಡ್ತಾರೆ. ಅಜ್ಜಿ, ನಂದನ್ನು ಬರೀ ನನ್ನ ಎಂಪ್ಲಾಯಿ ಅಷ್ಟೇ ಅಲ್ಲ, ಅಲ್ಲದೆ ನಾನು ಸ್ಟಾಫ್ ಆಫೀಸಿಗೆ ಬಂದಮೇಲೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಆರಾಮಾಗಿ ಕೆಲಸ ಮಾಡಬೇಕು, ಅವಾಗ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇಂಥ ಮಾತಾಡಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀಯ. ಎಲ್ಲಾದ್ರೂ ಉಂಟೆ, ನಮ್ಮ ಅನ್ನಪೂರ್ಣ ಮೇಡಮ್ ಅವ್ರನ್ನ ಕನ್ವಿನ್ಸ್ ಮಾಡೋದು ಸುಲಭವೇ? ಎಲ್ಲಿಗ ಮೇಡಮ್?
ವಾನಪ್ರಸ್ಥ ಸೇರಿರೋ ಅಜ್ಜಿ ಮಾತ್ರ ಉಳಿದಿರೋದು. ಈಗ ನನ್ನ ಮುದ್ದು ಅಜ್ಜಿ ಆಗಿದ್ದು ನೀನು, ಈ ಮುದ್ದಾಗಿರೋ ಸ್ಮೈಲ್ ಬಂದ ಮೇಲೆ. ಅಬ್ಬಬ್ಬಬ್ಬ, ಇಂಥ ಮಾತಾಡೋಕೆ ಎಲ್ಲಿಂದ ಬಂತು ನಿನ್ಗೆ ಈ ಛಾತಿ? ಎಂಥವ್ರನ್ನ ಗೆದ್ದು ಬಿಡ್ತೀಯ. ಹೇಗೆ ಅಜ್ಜಿ ಮಾತಾಡಿದ್ರು ನಿನ್ ಜೊತೆ, ಎಷ್ಟು ಮಾತಾಡಿದ್ರು ನಿನ್ನನ್ನು ಗೆಲ್ಲೋದಕ್ಕೆ ಸಾಧ್ಯವೇ? ಏನಾಯ್ತು ಶ್ರೀ? ಏನೂ ಇಲ್ಲ. ಮತ್ತೆ ಯಾಕೆ ಹೀಗಿದೆಯಾ? ಅಜ್ಜಿ ಏನಂದ್ರು? ಅಜ್ಜಿ ಹೇಳಿದ್ದು ಸರಿನೇ, ನಾವು ದುಡುಕ್ ಬಿಟ್ವಿ. ಯಾವ ವಿಷಯದಲ್ಲಿ? ನಮ್ಮ ಮದುವೆ ವಿಷಯದಲ್ಲಿ. ನೀನು ಏನಾದರೂ ಹೇಳು, ನಾ ಸಹಿಸ್ಕೋತೀನಿ. ಆದರೆ ಈ ಮಾತಿಂದ ನಾನು ಬದುಕಿರೋದೇ ಬೇಡ ಅನ್ಸುತ್ತೆ. ಅಜ್ಜಿಗೆ ನನ್ನ ಬಗ್ಗೆ ಅಸಮಾಧಾನ ಇದೆ ಗೊತ್ತು, ಆದರೆ ಅವ್ರು ದ್ವೇಷ ಮಾಡಂತ ನಾನು ಏನೂ ಮಾಡಿಲ್ಲ. ಹೇ ಜಾನು, ರಿಲ್ಯಾಕ್ಸ್, ಕಂಟ್ರೋಲ್ ಯುವರ್ ಸೆಲ್ಫ್. ನಾನು ತಮಾಷೆ ಮಾಡ್ತಿದ್ದೆ. ಆ್ಯಕ್ಚುಲಿ ನಾನು ಅಜ್ಜಿನ ಕನ್ವಿನ್ಸ್ ಮಾಡೋಕ್ಕಂತ ಹೋದೆ, ನೋಡಿದ್ರೆ ಅಜ್ಜಿನೇ ನನಗೆ ಕನ್ವಿನ್ಸ್ ಮಾಡಿಬಿಟ್ರು. ನಿಜವಾಗ್ಲೂ? ನಿಜವಾಗ್ಲೂ. ಇಲ್ಲ, ನೀನೇನೋ ಮುಚ್ಚಿಡ್ತಿದೀಯಾ, ನಾನು ಬೇಜಾರು ಮಾಡ್ಕೋತೀನಿ ಅಂತ. ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ತಲೆ ಮೇಲೆ ಕೈ ಇಡು. ಏನು ಗೊತ್ತಾಗ್ತಿಲ್ವಾ ನಿನಗೆ? ಹೇಳು. ನನ್ನ ತಲೆ ಮೇಲೆ ಎಣ್ಣೆ ಇಲ್ವಾ ಜಾನು? ಅಜ್ಜಿ ಹಚ್ಚಿದ್ದು. ನಾನು ನಿಂಗೆ ಹೇಳ್ತಿರ್ಲಿಲ್ವಾ ಅಜ್ಜಿ ಅವಾಗ ಎಣ್ಣೆ ಹಚ್ತಿರ್ತಾರೆ ಅಂತ? ಈ ಸಲ ತುಂಬ ದಿನ ಆಗಿತ್ತು ಅಜ್ಜಿ ಕೈಲಿ ಎಣ್ಣೆ ಮಸಾಜ್ ಮಾಡಿಸ್ಕೊಂಡು. ಹೌದಾ? ಮತ್ತೆ ಎಷ್ಟು ಕಾಡಿಸ್ತೀಯ? ನನ್ನ ಹುಡುಗಿ ಟೆನ್ಷನ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಕಾಣ್ತಾಳೆ. ಅದನ್ನ ನನ್ನ ಕಣ್ಣಿನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ. ಹೌದು, ನಿನಗೆ ಚೆಲ್ಲಾಟ, ನನಗೆ ಪ್ರಾಣ ಸಂಕಟ ಅಲ್ವಾ? ನನಗೆ ಸಂಕಟ ಆಗಲ್ವಾ? ನೀನು ಬೇಜಾರು ಟೆನ್ಷನ್ ಮಾಡ್ಕೊಂಡ್ರೆ ಎಷ್ಟು ಕಾಡಿಸ್ತೀಯ? ಸದ್ಯ ನಾನು ಅನ್ಕೊಂಡಾಗ ಏನೂ ಅಲ್ವಲ್ಲ. ಎಂಥ ಜೋಡಿ ನಮ್ಮದು. ನನಗೆ ಹಸಿವಾದಾಗ ನೀನು ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬುತ್ತೆ, ನಿನ್ನ ಬೇಜಾರಿಗೆ ನನ್ನ ನಗು ಸಮಾಧಾನ ಕೊಡುತ್ತೆ. ನಾನು ಎಣ್ಣೆ ಮಸಾಜ್ ಮಾಡಿಸ್ಕೊಂಡ್ರೆ ನಿಂಗೆ ಟೆನ್ಷನ್ ಕಮ್ಮಿ ಆಗುತ್ತೆ ಅಲ್ವಾ? ಆದರೆ ನನ್ನ ಟೆನ್ಷನ್ ಕಡಿಮೆ ಆಗೋಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಇವಾಗ ನಮ್ಮ ಮನೇಲಿ ಎಲ್ಲ ಸೆಟ್ರೈಟ್ ಆಗಿದೆ, ನೀನು ಚಿಂತೆ ಮಾಡಬೇಡ. ಈ ಮನೇಲಿ ಎಂಥ ಸಮಸ್ಯೆ ಇದ್ರೂ ನಾನು ಎದುರಿಸ್ತೀನಿ, ಆ ನಂಬಿಕೆ ನನಗಿದೆ. ಯಾಕೆ ಹೇಳು? ನೀನು ನನ್ನ ಜೊತೆ ಇದೆಯಾ. ಆದರೆ ನನ್ನ ಕಂಟ್ರೋಲಿಂದ ಹೊರಗಿರೋರ ಬಗ್ಗೆನೇ ನನಗೆ ಚಿಂತೆ. ನಿನ್ನ ಕಂಟ್ರೋಲಿಂದ ಹೊರಗೆ ಯಾವುದಿದೆ ಪ್ರಿಯೆ? ಜಗತ್ತಿನ ಸಮಸ್ತ ಚರಾಚರಗಳು ನೀನು ಅಧೀನದಲ್ಲೇ ಇದೆ. ತಮಾಷೆ ಸಾಕು ಶ್ರೀ, ನಂಗೆ ರವಿದೇ ಚಿಂತೆ. ಅವನ ಜೊತೆ ಮಾತಾಡೋವರೆಗೂ, ಅವ್ನು ಯಾಕೆ ಹೀಗೆ ಆಡ್ತಿದ್ದಾನೆ ಅಂತ ತಿಳ್ಕೊಳ್ಳೋವರೆಗೂ ನನಗೆ ಸಮಾಧಾನ ಇಲ್ಲ. ನಾಳೆ ಸಿಗ್ತೀನಿ ಅಂತ ಹೇಳಿದನಲ್ವಾ, ಮಾತಾಡೋ ಜಾನು, ಎಲ್ಲ ಸರಿ ಹೋಗುತ್ತೆ. ಮಾತಾಡೋವರೆಗೂ ಕಾಯಲೇಬೇಕು. ಅದು ಬಿಟ್ಟು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಸೊ ತಾಳ್ಮೆಯಿಂದ ಕಾಯಬೇಕು. ಅದು ಸರಿ. ಒಂದ್ಸಲಿ ಅವನಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊತೀನಿ ಅವ್ನು ಬರ್ತಾನೋ ಇಲ್ವೋ ಅಂತ. ಹಲೋ ರವಿ, ಎಲ್ಲಿದೆಯಾ? ಮನೆ ಹತ್ರ ಇದ್ದೀನಿ ಅಂತ ಮಾತ್ರ ಹೇಳಬೇಡ, ನನಗೆ ಗೊತ್ತಾಗುತ್ತೆ. ನೀನು ನನ್ನಿಂದ ಜಾಸೂಸಿ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಯಾ? ಆತಂಕ ಆಗುತ್ತೆ ಕಣೋ, ಆಗ್ಲಿಂದ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಅದು ಫೋನ್ನ ಸೈಲೆಂಟಲ್ಲಿ ಇಟ್ಟಿರ್ತೀನಿ. ಫೋನ್ ಬಂದರೆ ಡಿಸ್ಟರ್ಬ್ ಆಗುತ್ತೆ ಅನ್ನೋಕ್ಕೆ ನೀ ಯಾವ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀಯಾ? ಓದೋದು ನಿನ್ನ ಪ್ರಕಾರ ಕೆಲ್ಸಕ್ಕೆ ಬರ್ದಿದ್ದಾಗೋಯ್ತಾ? ಹಾಗಲ್ವೋ ರವಿ? ಇನ್ಯಾಗಕ್ಕ? ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ತುಂಬ ಓದೋದಿರುತ್ತೆ ಅಂತ ಹೇಳಿದ್ದೀನಿ ತಾನೇ. ಮತ್ತೆ ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಟ್ರೆ? ನಾನು ಫೋನ್ ಮಾಡಿದ್ರೆ ನಿಂಗೆ ಡಿಸ್ಟರ್ಬ್ ಆಗುತ್ತಾ? ಹಾಗಲ್ಲ ಕಣೆ, ಮನೇಲಿ ನೋಡಿದ್ರೆ ಅಪ್ಪ ಅಮ್ಮ ಗೋಳಾಡ್ತಾರೆ. ನೀನಾದರೂ ನನ್ನ ಪರ ಯೋಚನೆ ಮಾಡ್ತಿದ್ಯಾ ಅಂದರೆ ನೀನು ನನ್ನನ್ನು ಅನ್ಮನಿಸ್ತಿದ್ಯಾ? ಬೇಜಾರಾಗಲ್ವಾ? ಬರೀ ನಿನ್ನ ಬೇಜಾರ್ ಬಗ್ಗೆನೇ ಮಾತಾಡ್ತೀಯಲ್ವೋ, ನಮ್ಮ ಆತಂಕದ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಸರಿ, ಇದೆಲ್ಲ ಫೋನಲ್ಲಿ ಮಾತಾಡೋದು ಬೇಡ, ನಾಳೆ ಮನೆಗೆ ಬರ್ತೀಯಲ್ಲ, ಬಾ ಮಾತಾಡೋಣ. ನಾಳೆ ಆಗಲ್ಲ. ಯಾಕೆ? ಓದೋದಿರುತ್ತೆ. ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ ರವಿ. IAS ಎಕ್ಸಾಮ್ ಕಟ್ಟದಂಗೆ ಮಾತಾಡ್ಬೇಡ. ನಾನು PUC ಓದೇ ಡಿಗ್ರಿ ಮುಗಿಸಿರೋದು. ಯಾವ ಸಬ್ಜೆಕ್ಟ್ ಎಷ್ಟು ಟಫ್ ಇರುತ್ತೆ, ಎಷ್ಟು ಟೈಮ್ ಕೊಡಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ನೆಪ ಹೇಳ್ಬೇಡ. ನಾಳೆ ಮನೆಗೆ ಬಾ. ನೋಡು ಶ್ರೀ, ನಾಳೆನೂ ಬರಲ್ವಂತೆ. ಕೊಡಿಲಿ, ನಾನು ಮಾತಾಡ್ತೀನಿ. ಹಲೋ, ಹೇಗಿದ್ದೀರಾ ಬಾಬಾ? ನಾನು ಚೆನ್ನಾಗಿದ್ದೀನೋ. ಸದ್ಯಕ್ಕೆ ನನಗೆ ಮತ್ತು ನಿಮ್ಮ ಅಕ್ಕಂಗೆ ನಿಂದೇ ಚಿಂತೆ. ನಾನು ಆರಾಮಾಗೇ ಇದ್ದೀನಿ ಬಾಬಾ, ಸ್ವಲ್ಪ ಎಕ್ಸಾಮ್ಸ್ ಟೆನ್ಷನಲ್ಲಿದ್ದೀನಿ ಅಷ್ಟೇ.
ಅಷ್ಟಕ್ಕೆ ಅಕ್ಕ ಏನೇನೋ ಕಲ್ಪಿಸ್ಕೊಂಡು ಎದುರು ಕೂತಿದ್ದಾಳೆ. ನಾನು ಅದನ್ನು ಹೇಳಿದೆ, ಆದರೆ ಅವಳು ಕೇಳ್ತಾನೆ ಇಲ್ಲ. ಈಗ ಅವಳನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಹುಶಃ ನಿನ್ನ ಜೊತೆ ಒಂದ್ಸಲ ಮಾತಾಡಿದ್ರೆ ಸಮಾಧಾನ ಆಗ್ಬೋದು ಅನ್ಸುತ್ತೆ. ಡೋಂಟ್ ವರಿ ರವಿ, ನಿನ್ನ ಬಿಸಿ ನನಗೆ ಅರ್ಥ ಆಗುತ್ತೆ. ನೀನು ಇವಾಗ ಎಲ್ಲಿದ್ದೀಯ ಹೇಳು? ಇಲ್ಲೇ ಮನೆ ಹತ್ರನೇ ಇದ್ದೀನಿ ಬಾವ. ಪರ್ಫೆಕ್ಟ್, ನೀನು ಅಲ್ಲೇ ಇರು. ನಾನು ಈಗಲೇ ಜಾನನ್ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಈಗ್ಲಾ? ಬೇಡ ಬಾವ, ಈಗಾಗಲೇ ತುಂಬ ಲೇಟ್ ಆಗಿದೆ. ನಾಳೆ ನಾನೇ ಮನೆಗೆ ಬರ್ತೀನಿ. ಪರವಾಗಿಲ್ಲ ರವಿ, ನೀನು ಓದಿ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ನಾವೇ ಅಲ್ಲಿಗೆ ಬರ್ತೀವಿ. ಬೇಡ ಬಾವ, ಅಪ್ಪಂಗೆ ಗೊತ್ತಾದರೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ಯಾರಿಗೂ ಗೊತ್ತು ಮಾಡಲ್ಲ. ನಿಮ್ಮ ಮನೆ ಹತ್ರ ಒಂದು ಟೀ ಅಂಗಡಿ ಇದೆಯಲ್ಲ, ಅಲ್ಲಿರು. ಅಲ್ಲಿಗೆ ಬಂದ್ಬಿಡ್ತೀವಿ. ಅಯ್ಯೋ, ರಿಸೀವ್ ಮಾಡ್ತಾ ಇಲ್ಲ. ಇನ್ನೊಂದ್ ಸರ್ತಿ ಮಾಡಿ ನೋಡ್ರಿ. ಸಂಜೆಯಿಂದ 12 ಸಲ ಫೋನ್ ಮಾಡಿದೀನಿ, ಒಂದ್ಸರಿನೂ ರಿಸೀವ್ ಮಾಡ್ತಾ ಇಲ್ಲ. ಎಲ್ಲಿದ್ದಾನೋ ಏನು? ಯಾಕ್ರಿ ಕೋಪ ಮಾಡ್ಕೋತೀರಾ? ಅವ್ನ್ ಬಂದಿಲ್ಲ ಅನ್ನೋ ಆತಂಕದಲ್ಲಿ ನಾನು ಕೇಳ್ತಾ ಇದ್ದೀನಿ. ಅವನು ನನ್ಗೂ ಮಗನೇ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಈ ಕುಂಟ್ಕಾಲ್ ಇಟ್ಕೊಂಡು ಅವನೆಲ್ಲ ಅಲಿತಾನೆ ಅಂತ ಹುಡ್ಕೊಂಡು ಹೋಗ್ಲಾ? ನನಗೂ ಮನುಷ್ಯತ್ವ ಇದೀರಿ. ನೀವು ಹೋಗಿ ಹುಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇಲ್ಲ. ಜಾಹ್ನವಿಗೆ ಹೇಳಿದ್ರೆ ಹುಡ್ಕೋ ವ್ಯವಸ್ಥೆ ಮಾಡ್ತಾಳೆ. ಅವಳಿಗೆ ಫೋನ್ ಮಾಡ್ಲಾ? ಬೇಡ ಅಂತ ಎಷ್ಟ್ ಸಲ ಹೇಳದ್ ನಿನಗೆ? ರವಿ ಬಗ್ಗೆ ಅವಳಿಗೂ ಕಾಳಜಿ ಇರಲ್ವೇನ್ರಿ? ಅಕ್ಕ ಆಗಿ ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ಬಿಡಿ. ಅಕ್ಕ ಆಗಿ ಮಗಳಾಗಿ ಮನೆಗೆ ಏನೇನ್ ಮಾಡ್ಬೇಕು ಎಲ್ಲ ಮಾಡಿದ್ದಾಳೆ. ಇದೊಂದು ವಿಷಯದಲ್ಲಿ ಸಹಾಯ ಮಾಡ್ಲಿರಿ, ಆಮೇಲೆ ಅವಳು ತಂಟೆಗೆ ಹೋಗಲ್ಲ. ಬೇಕಾಗಿಲ್ಲ. ಅವಳ ಫೋನ್ ನಂಬರ್ ಹಾಕ್ಬೇಕು, ನಾನ್ ಡಿಲೀಟ್ ಮಾಡ್ತೀನಿ. ಅವಳ ಮೊಬೈಲ್ ನಂಬರ್ ನನ್ನ ಬಾಯ್ನಲ್ಲಿ ಇದೆ ಕಣೆ. ಎಂಥ ಕಲ್ ಮನಸ್ರಿ ನಿಮ್ದು. ನನ್ ಕಣ್ಣೀರ್ ನೋಡಿದ್ರು ನಿಮ್ಗೆ ಮನಸ್ ಕರ್ಗಲ್ವಾ? ನೀನ್ ಮಾಡಿಟ್ಟ ಅಡ್ಗೆನ ನೀನೇ ತಿನ್ಬೇಕು. ನೀನ್ ಬೆಳೆಸಿದ ಮಗ ಕೊಟ್ಟ ಕಣ್ಣೀರ್ನ ನೀನೇ ಒರ್ಸ್ಕೋಬೇಕು. ಅಣ್ಣ ನೋಡಿದ್ರ ಅಂತವನು ಕಟ್ಕೊಂಡ್ ಗಂಡ ಈ ತರ. ಇನ್ ಮಗನಂತೂ ಕೇಳೋದೇ ಬೇಡ. ಯಾರಿಂದನೂ ನಂಗೆ ನೆಮ್ಮದಿ ಇಲ್ಲ. ಇಂಥ ಬಾಳ್ ಬದುಕೋದಕ್ಕಿಂತ ಯಾವ್ದಾದ್ರೂ ರೈಲಿಗೆ ತಲೆ ಕೊಡೋದು ವಾಸಿ. ರವಿ, ಜಾನು, ಹುಷಾರಾಗಿ ಮಾತಾಡು. ಏನೋ ಮಾಡ್ತಿದ್ಯಾ ಇಲ್ಲಿ? ಇದೇನಾ ಓದೋರ್ ಲಕ್ಷಣ? ಹೀಗ್ ಬೀದಿಯ ಅಲಿಯೋದು? ಹೌದು, ಪೋಲಿ ಬಿದ್ದಿದ್ದೀನಿ. ಗೊತ್ತಲ್ವಾ ನಿನಗೆ? ಅದಕ್ಕೆ ನನ್ನ ಫೋನ್ ರಿಸೀವ್ ಮಾಡದೆ ಅವಾಯ್ಡ್ ಮಾಡ್ತಿರೋದು. ಹಾಗೆ ಅನ್ಕೊಳಕ್ಕ. ನಿನ್ನ ಎಂತ ಸ್ಥಿತಿಯಲ್ಲಿ ನೋಡೋ ಹಾಗೆ ಮಾಡ್ದ್ಯೋ? ನನ್ನ ತಮ್ಮ ಹಾಗಾಗ್ತಾನೆ ಹೀಗಾಗ್ತಾನೆ ಅಂತ ಎಷ್ಟು ಹೋಪ್ಸ್ ಇತ್ತು ನಿನ್ ಮೇಲೆ. ಏನ್ ಯಾಕ ಹಾಗಂದ್ರೆ? ನಾನೇನ್ ಕಳ್ತನ ಮಾಡಿದ್ದೀನ, ಕೊಲೆ ಮಾಡಿದ್ದೀನ? ನಾಳೆ ಅದನ್ನು ಮಾಡ್ತೀಯಾ? ಹೌದೇ, ಲುಚ್ಚ ಲಫಂಗ ನಿನ್ ತಮ್ಮ. ಯಾಕೆ ಬಂದೆ? ಬರ್ತೀನೋ? ನಿನಗ್ ನಾನಲ್ದೆ ಇನ್ ಯಾರು ಬರ್ತಾರೆ ಹೇಳು? ನಿನಗ್ ಈಗ ನಾನ್ ಬೇಡದೆ ಇರ್ಬೋದು, ಆದ್ರೆ ನಾಳೆ ನಿನಗೇನಾದ್ರೂ ಆದ್ರೆ ನಾನೇ ಗತಿ, ತಿಳ್ಕೊ. ಜಾನು, ರಿಲ್ಯಾಕ್ಸ್. ರಸ್ತೆ ಇದು. ನೋಡಿ ಬಾಬಾ ಹೇಗಂತಾಳೆ. ಹಾಗಾದ್ರೆ ನಾನು ಜೈಲ್ಗೆ ಹೋಗೋದೇ ಬೇಕಾಗಿರೋದು ಇವಳಿಗೆ. ಹೌದು ಕಣೋ, ನಾನ್ ಬರೀ ನಿನಗೆ ಕೆಟ್ಟದೆ ಬಯಸೋದು. ಅದಕ್ಕೆ ಅರ್ಧ ರಾತ್ರಿಯಲ್ಲಿ ಇಲ್ಲಿಗೆ ಹುಡ್ಕೊಂಡ್ ಬಂದಿರೋದು. ರವಿ, ರಸ್ತೆಲಿ ಇದೆಲ್ಲ ಬೇಕಾ? ನೋಡಿದ್ರೆ ಏನು ಅನ್ಕೋತಾರೆ ಹೇಳು? ನಡಿ ಮನೆ ಹೋಗೋಣ ಪ್ಲೀಸ್. ಸರಿ, ಹೊರಡ್ತೀನಿ. ನಾನು ಹೇಳಿದ್ದು ನಮ್ಮ ಮನೆಗೆ ರವಿ. ಬೇಡ ಬಾವ, ನನ್ನ ಮನೆಗೆ ಹೊರಡ್ತೀನಿ. ಇಷ್ಟ ಬೇಗ ಯಾಕೆ ಮನೆಗೆ ಹೋಗ್ತೀಯಾ? ಅಪ್ಪನ್ ಹೊಟ್ಟೆ ಉರ್ಸೋದ್ ಬೇಡ್ವಾ? ನೀನ್ ಇಷ್ಟ ಬೇಗ ಮನೆಗೆ ಹೋದ್ರೆ ಅಪ್ಪನ್ ಖುಷಿ ಆಗುತ್ತೆ. ಸೊ ಪ್ಲೀಸ್ ಹೋಗ್ಬೇಡ. ಹೌದೇ, ನನಗೂ ಅಪ್ಪನ್ ಕಾಡೋದೇ ಬೇಕಾಗಿರೋದು. ಹೇಗೂ ನಾನು ಏನೇ ಮಾಡಿದ್ರು ಅಪ್ಪ ಸಂತೋಷವಾಗಿರಲ್ಲ. ದುಃಖನೇ ಜಾಸ್ತಿ ಕೊಡ್ತೀನಿ ಬಿಡು. ರವಿ, ನಿಮ್ಮ ಅಕ್ಕ ನಿಮ್ಮಲ್ಲಿರೋ ಪ್ರೀತಿಗೆ ಹಾಗೆ ಮಾತಾಡ್ತಾಳು, ನೀನು ಅವಳು ಸಮಕ್ಕೆ ಮಾತಾಡ್ತೀಯಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಫಸ್ಟ್ ಮನೆಗೆ ಹೋಗೋಣ ಬಾ ಪ್ಲೀಸ್. ಬೇಡ ಬಾವ, ಸಾರಿ. ಅವನ್ ಯಾಕೆ ಬರ್ತಾನ್ ಶ್ರೀ? ಅಕ್ಕ ಅನ್ನೋ ಪ್ರೀತಿ ಅಭಿಮಾನ ಇದ್ರೆ ಅಲ್ವಾ ಬರೋದು? ನಾನೇನ ಅವನ್ ಸ್ವಂತ ಅಕ್ಕನ ಅಲ್ವಲ್ಲ? ಅವನಿಗೇನ್ ನಾನು ಒಳ್ಳೇದ್ ಬಯಸಲ್ಲ, ಅದು ಅವನಿಗೆ ಗೊತ್ತಲ್ಲ. ಅವನೇ ಹೇಳ್ದ. ಬಿಡು, ಹಾಗೆಲ್ಲ ಮಾತಾಡ್ಬೇಡ್ವೆ ಅಕ್ಕ. ನಡಿ ಶ್ರೀ, ಹೋಗೋಣ. ಇವನಿಗೆ ಮತ್ತೆ ಮನೆ ಕರಿಯೋದ್ ಬೇಡ. ನನ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ದವನು ಮನೆಗೆ ಯಾಕೆ ಬರ್ತಾನೆ? ಬಾ.
ಬೇಬಿ ಮಮ್ ನೀವಾ ಇನ್ನು ಮಲಗಿಲ್ವಾ? ಮಲ್ಗಕ್ಕೆ ಹೋಗ್ತಿದ್ದೆ, ಬಾಗ್ಲ ಹಾಕಿದ್ಯಾ ಲೈಟ್ ಆಫ್ ಆಗಿದ್ಯಾ ಅಂತ ಚೆಕ್ ಮಾಡಕ್ ಬಂದೆ. ಹೌದಾ, ನೀವು ಮಲ್ಕೊಳ್ಳಿ ಹೋಗಿ. ನೀವೆಲ್ಲೋಗಿದ್ರಿ ಇಷ್ಟೊತ್ತು? ಜಾನ್ವಿ ಒಂದು ವಾಕ್ ಹೋಗಿ ಬರೋಣ ಅಂದ್ಲು, ಹಾಗೆ ಹೋಗಿ ಬಂದ್ವಿ. ಇವನೆಲ್ ಸಿಕ್ದ? ಇವನು ಇಲ್ಲೇ ಬಂದಿದ್ದ ಪಾನಿಪುರಿ ತಿನ್ನೋಕ್ಕೆ, ಹಾಗೆ ಮನೆಗೆ ಬಂದು ಹೋಗು ಅಂತ ಕರ್ಕೊಂಡು ಬಂದೆ. ಓ, ನೀವಿಬ್ರು ಯಾಕೆ ಬಿಳ್ಚ್ಕೊಂಡಿದ್ದೀರಾ? ಬಾಪ್ಪ, ಅಕ್ಕನ ಮನೆ ಬರೋದಕ್ಕೆ ಹೊತ್ತು ಗೊತ್ತು ಇಲ್ಲ. ಬಾ, ಕಾಫಿ ಕೊಡ್ತೀನಿ. ಇಷ್ಟೊತ್ತಲ್ಲಿ ಕಾಫಿನಾ ಮಾಮ್? ಇವನು ಇವತ್ತು ಇಲ್ಲೇ ಉಳ್ಕೊಳ್ತಾನ? ಬೇಕಿದ್ರೆ ಗೆಸ್ಟ್ ರೂಮ್ ರೆಡಿ ಮಾಡ್ತೀನಿ. ಬೇಡ ಅತ್ತೆ, ಇನ್ನೇನು ಹೊರಟ್ಬಿಡ್ತಾನೆ. 1-2 ನಿಮಿಷ ಮಾತಾಡಿ ಕಳಿಸ್ತೀನಿ ಅಷ್ಟೇ. ಹೋ, ಮಾತಾಡಿದ್ಯಾ? ಹಾಗಿದ್ರೆ ನಾನು ಹೋಗ್ತೀನಿ. ಪರವಾಗಿಲ್ಲ, ನಾವು ನಮ್ಮ ರೂಮ್ಗೆ ಹೋಗ್ತೀವಿ. ಗುಡ್ ನೈಟ್ ಮಾಮ್. ರೋಡಲ್ಲಿ ಕಿರ್ಚಾಡ್ತಿದ್ರಿ, ಇವಾಗ ಏನಾಯ್ತು? ಮಾತಾಡಿ, ಮನ್ಸಲ್ಲಿ ಏನಿದೆ ಅದನ್ನು ಹೇಳ್ಬಿಡಿ, ಸಮಾಧಾನ ಆಗುತ್ತೆ. ಶಾನು, ರವಿ ಸಿಕ್ಕಿಲ್ಲ, ಮಾತಾಡ್ತಿಲ್ಲ, ಫೋನ್ ಮಾಡಿದ್ರೆ ತಗೋತಿಲ್ಲ ಅಂತ ಹೇಳ್ತಿದ್ದೆ. ಇವಾಗ ನೋಡು, ಎದುರುಗಡೆನೆ ಕೂತಿದ್ದಾನೆ. ಸುಮ್ಮನೆ ಇದೆಯಾ? ನಾನು ಹೊರಡ್ತೀನಿ, ಅಪ್ಪ ಕಾಯ್ತಿರ್ತಾರೆ. ಇಷ್ಟಾದ್ರೂ ಕಾಳಜಿ ಇದೆಯಲ್ಲ ಅಪ್ಪನ ಬಗ್ಗೆ, ಅವ್ರ ಪುಣ್ಯ. ಹಾಗಂತ ಅವ್ರು ಯಾವತ್ತೂ ಅನ್ಕೊಳ್ಳಲ್ಲ. ಬರ್ತೀನಿ. ನಿಲ್ಲು. ಇವತ್ತು ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟೆ ಹೋಗ್ಬೇಕು. ದಿನ ಮನೆಗೆ ಲೇಟಾಗಿ ಹೋಗ್ತೀಯಂತೆ, ಎಲ್ಲಿಗೆ ಹೋಗ್ತೀಯಾ? ಏನ್ ಮಾಡ್ತೀಯಾ? ನೋಡು ಶ್ರೀ, ಉಸಿರೇ ಇಲ್ಲ. ನಾನು ಇದೀನಿ ಅಂತ ಪಾಪ ಅವನಿಗೆ ಮಾತಾಡೋಕೆ ಕಷ್ಟ ಆಗ್ತಿರ್ಬೋದು ಅನ್ಸುತ್ತೆ. ನಾನು ಹೋಗ್ತೀನಿ, ಪರವಾಗಿಲ್ಲ. ಹಾಗೇನಿಲ್ಲ ಬಾವ. ಮತ್ ಹೇಳು. ಈ ಪ್ರಶ್ನೆಗೆ 1000 ಸತಿ ಉತ್ತರ ಕೊಟ್ಟು ರೋಸ್ ಹೋಗಿದ್ದೀನಿ. 1001 ಸಲಿ ಹೇಳು, ಮತ್ತೆ ಯಾವತ್ತೂ ಕೇಳಲ್ಲ. ಫ್ರೆಂಡ್ಸ್ ಜೊತೆ. ಏನ್ ಮಾಡ್ತಿರ್ತೀಯ? ಓದ್ತಿರ್ತೀನಿ. ಏನನ್ನ? ಸೆಕೆಂಡ್ PUC ಪಾಠನ. ಫಸ್ಟ್ ಟೈಮ್ ಎಕ್ಸಾಮ್ ಕಟ್ಟಿದವರು ಇಷ್ಟೊಂದು ಓದಲ್ಲ. ನಾನು ದಡ್ಡ 3 ಸತಿ ಎಕ್ಸಾಮ್ ತಗೊಂಡಿದ್ದೀನಿ, ಅದಕ್ಕೆ ಓದೋದು ಜಾಸ್ತಿ ಇರುತ್ತೆ. ನೀನ್ ಹೀಗ್ ಮಾಡೋದ್ರಿಂದ ಅಪ್ಪಂಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಹೀಗೆ ಅಲ್ಲ ಕಣೆ, ನಾನು ಹೇಗೆ ಮಾಡಿದ್ರು ಅಪ್ಪಂಗೆ ಬೇಜಾರಾಗೇ ಆಗುತ್ತೆ. ಅದಕ್ಕೆ ಇನ್ನೂ ನೋವು ಮಾಡ್ತೀಯಾ? ಮೊದಲು 3 ಹೊತ್ತು ಮನೇಲೇ ಇರ್ತೀನಿ ಅಂತ ನೋವು ಅಂತಿದ್ರು, ಈಗ ಮನೇಲಿ ಇರಲ್ಲ ಅಂತ ನೋವು ಅಂತಿದ್ದಾರೆ. ಒಟ್ನಲ್ಲಿ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ ಅಷ್ಟೇ. ಹಾಗಂತ ಯಾವತ್ತಾರು ಹೇಳಿದಾರಾ? ಹೇಳ್ದಿದ್ರೇನಂತೆ, ಗೊತ್ತಾಗಲ್ವಾ? ಅವ್ರಿಗೆ ನೀನೊಬ್ಳೆ ಮಗಳಿರೋದು. ಯಾಕಂದ್ರೆ ನೀನು ಜಾಣೆ, ನೀನು ಯೋಗ್ಯಳು, ನಾನು ಅಯೋಗ್ಯ, ಕೆಲ್ಸಕ್ಕೆ ಬಾರ್ದವನು, ದಂಡ್ ಪಿಂಡ ಕಣೆ ನಾನು. ಎಲ್ಲ ನೀನೇ ಮಾತಾಡ್ಬಿಟ್ರೆ ಬೇರೆಯವ್ರ ಮಾತಿಗೆ ಅವಕಾಶನೇ ಇರಲ್ಲ ಅಲ್ವಾ? ನಾನು ಮನೆಗೆ ಹೋಗ್ತೀನಿ. ಇದು ಮನೆನೇ. ನಮ್ಮ ಮನೆಗೆ. ಇದು ಅಕ್ಕನ ಮನೆ. ಅಕ್ಕ ನಿನ್ನವಳು ಅನ್ಕೊಂಡಿದ್ರೆ ಇಲ್ಲೇ ಇರ್ತೀಯ. ನಾನು ಹೋಗೋ ತನಕ ಅಪ್ಪ ನಿದ್ದೆ ಮಾಡಲ್ಲ. ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ನನಗೂ ಅಪ್ಪನ ನೋಡ್ದೆ ನಿದ್ದೆ ಬರಲ್ಲ. ನೋಡು ಶ್ರೀ, ಏನ್ ಮಾಡೋದು ಇವನನ್ನ? ರವಿ, ನಾನು ಈಗ ಮನೆಗೆ ಡ್ರಾಪ್ ಮಾಡ್ತೀನಿ. ಎಷ್ಟು ಟೈಮ್ ಈಗ? ಸುಸ್ತಾಗಿ ಬಂದಿದ್ದೀನಿ. ಬಂದ ತಕ್ಷಣ ಮೂಡ್ ಆಫ್ ಮಾಡಬೇಡ ನೀನು. ನಾವೇನ್ ಆರಾಮಾಗಿ ಮಲ್ಕೊಂಡಿದೀವಿ ಅನ್ಕೊಂಡ್ಯಾ? ನೀ ಬರೋವರೆಗೂ ಕಣ್ಮುಚ್ಚಿಲ್ಲ ಗೊತ್ತಾ? ನಾನು ಹೇಳಿದ್ನ ಕಾಯ್ತಾ ಇರಿ ಅಂತ. ಮಲ್ಕೋಬೇಕಿತ್ತು. ನಾವ್ ಮಲ್ಕೊಂಡ್ರೆ ಬಾಗಿಲು ತೆಗೆಯೋದು ಯಾರಪ್ಪ? ನಾಳೆಯಿಂದ ನಿಮ್ಗೆ ಆ ಚಿಂತೆ ಬೇಡ. ನಾನೊಂದು ಡೂಪ್ಲಿಕೇಟ್ ಕೀ ಮಾಡಿಸ್ಕೊತೀನಿ. ವಿಷಯ ಬರೀ ಬಾಗಿಲು ತೆಗಿಯೋದೊಂದೇ ಅಲ್ಲ. ನಿಮ್ಮಮ್ಮ ಟಿವಿನಲ್ಲಿ ಕ್ರೈಮ್ ಸುದ್ದಿಗಳು ನೋಡ್ತಾ ಇರ್ತಾಳೆ, ಅದ್ರಲ್ಲಿ 1000 ಕೆಟ್ಟ ಸುದ್ದಿ ಬರ್ತಾ ಇರುತ್ತೆ. ಅದಕ್ಕೆ ಕಣೋ, ನೀನ್ ಮನೆಗೆ ಬರೋವರೆಗೂ ಎಷ್ಟು ಆತಂಕ ಆಗ್ತಾ ಇರುತ್ತೆ ಗೊತ್ತಾ? ಹಾಗಂತ ಯಾರು ಹೊರಗೆ ಓಡಾಡೋದೇ ಇಲ್ವಾ? ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಪಾಡ್ ನಡಿಬೇಕು ಅಂದ್ರೆ ಹೊರಗೆ ಹೋಗ್ಲೇಬೇಕು. ಹೊಟ್ಟೆ ಪಾಡ ಅಂದ್ರೆ ನೀನೆಲ್ಲರೂ ಕೆಲ್ಸಕ್ಕೆ ಹೋಗ್ತಿದ್ಯೇನೋ? ಮುಂದೆ ಹೋಗ್ಲೇಬೇಕಲ್ಲ, ಅದಕ್ಕೆ ಇವಾಗ ಓದ್ಕೋತಾ ಇರೋದು. ಚೆನ್ನಾಗಿ ಓದ್ಕೊಂಡ್ರೆ ತಾನೇ ಕೆಲಸ ಇಲ್ಲ. ಸುಸ್ತಾಗಿದೆ, ಮಲ್ಕೋತೀನಿ. ಊಟ ಮಾಡಿ ಮಲ್ಕೊಳ್ಳೋ. ಹೊರಗಡೆನೆ ಆಯ್ತು. ಮಲ್ಕೊಳಕ್ ಯಾಕೋ ಇಲ್ಲಿ ಬಂದೆ? ಅದಕ್ಕೂ ಅಲ್ಲೇ ಎಲ್ಲರ ವ್ಯವಸ್ಥೆ ಮಾಡ್ಕೊಂಡ್ ಬಿಡ್ಬೇಕಾಗಿತ್ತು. ನಾಳೆಯಿಂದ ಹಾಗೆ ಮಾಡ್ತೀನಿ.